टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಂಡೋ ಪಾಕ್ ಕಾಳಗಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮಹಾಸಮರ ಸಮೀಪಿಸ್ತಾ ಇದ್ದಂತೆ ಪಾಕ್ ಕಿರಿಕ್ ತೆಗೆದಿದೆ. ಪಾಕಿಸ್ತಾನದ ಈ ನಡೆಗೆ ಭಾರತೀಯ ಅಭಿಮಾನಿಗಳ ಆಕ್ರೋಶದ ಕಟ್ಟೆಯೊಡೆದಿದೆ. ಪ್ರತಿಷ್ಠಿತ ಐಸಿಸಿ ಟ್ರೋಫಿಯನ್ನಾಡೋದಕ್ಕೆ ಟೀಂ ಇಂಡಿಯಾ ದುಬೈನಲ್ಲಿ ಬೀಡು ಬಿಟ್ಟಿದೆ. ಟ್ರೋಫಿ ಗೆದ್ದು ಚರಿತ್ರೆ ನಿರ್ಮಿಸುವ ಇರಾದೆಯಲ್ಲಿದ್ದು ಅದಕ್ಕಾಗಿ ನಿನ್ನೆಯಿಂದಲೇ ಭರ್ಜರಿ ಸಮರಾಭ್ಯಾಸ ಆರಂಭಿಸಿದೆ. ಫೆಬ್ರವರಿ 23ರಂದು ಬದ್ಧವೈರಿ ಪಾಕ್ ವಿರುದ್ಧ ಸೆಣಸಾಡಲಿದ್ದು ಅದಕ್ಕೂ ಮುನ್ನವೇ ಮೆಗಾ ಬ್ಯಾಟಲ್ ಸಿಕ್ಕಾಪಟ್ಟೆ ಕೌತುಕತೆ ಹೆಚ್ಚಿಸಿದೆ. ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನವೇ ಪಾಕ್ ಕಿರಿಕ್. ಮೈದಾನದಲ್ಲಿ ಭಾರತದ ಧ್ವಜವನ್ನ ಕಡೆಗಣಿಸಿದ ಪಾಕಿಸ್ತಾನ. ಮಹಾಕದನಕ್ಕೂ ಮೊದಲೇ ಪಾಕ್ ಕಿರಿಕ್ ತೆಗೆದಿದೆ. ಕರಾಚಿ ಮೈದಾನದಲ್ಲಿ ಭಾರತದ ತ್ರಿವರ್ಣ ಧ್ವಜ ಬಿಟ್ಟು ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಇತರೆ ದೇಶಗಳ ರಾಷ್ಟ್ರಧ್ವಜವನ್ನ ಹಾರಿಸಲಾಗಿದೆ. ಈ ಬಗ್ಗೆ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇಂಡೋ ಪಾಕ್ ಟಿಕೆಟ್ ಸೋಲ್ಡ್ ಔಟ್. ಭಾನುವಾರ ನಡೆಯುವ ಬದ್ಧ ವೈರಿಗಳ ನಡುವಿನ ಪಂದ್ಯದ ಟಿಕೆಟ್ ಕೆಲವೇ ಕ್ಷಣಗಳಲ್ಲಿ ಸೋಲ್ಡ್ ಔಟ್ ಆಗಿದೆ. ಐಸಿಸಿ ಹೆಚ್ಚುವರಿ ಟಿಕೆಟ್ ರಿಲೀಸ್ ಮಾಡಿದ್ರೂ ಟಿಕೆಟ್ ಹಂಚಿಕೆ ಶುರುವಾದ ಕೆಲವೇ ಕ್ಷಣಗಳಲ್ಲಿ ಮಾರಾಟವಾಗಿದೆ. ಇನ್ನು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಟೀಂ ಇಂಡಿಯಾಗೆ ಬಿಸಿಸಿಐ ಹೊಸ ಜೆರ್ಸಿ ರಿಲೀಸ್ ಮಾಡಿದ್ದು ಆಟಗಾರರು ಫೋಟೋಶೂಟ್ನಲ್ಲಿ ಸಖತ್ ಫೋಸ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನ ಕೂಡ ಭರ್ಜರಿ ತಾಲೀಮು ನಡೆಸ್ತಾ ಇದ್ದು ಇದರ ವಿಡಿಯೋ ವೈರಲ್ ಆಗಿದೆ. ಅಭ್ಯಾಸದ ವೇಳೆ ಹಾರ್ದಿಕ್ ಪಾಂಡ್ಯ ಬಾರಿಸಿದ ಹೊಡೆತ ಪಂತ್ ಮೊಣಕಾಲಿಗೆ ಬಲವಾಗಿ ಬಡಿದಿದೆ. ಬಳಿಕ ಬ್ಯಾಟಿಂಗ್ ಅಭ್ಯಾಸಕ್ಕೆ ಬಂದ ಪಂತ್ ನೋವಿನಿಂದ ನರಳಾಡಿದ್ದಾರೆ. ಪಂತ್ ಗಾಯ ಟೀಂ ಇಂಡಿಯಾವನ್ನ ಚಿಂತೆಗೆ ದೂಡಿದೆ. ಮಾಗುಂಡಯ್ಯ, ಸ್ಪೋರ್ಟ್ಸ್ ಬ್ಯೂರೋ, TV9.